ವೆಲ್ಕಮ್ ಬ್ಯಾಕ್ ಟು ಅನುಶ್ರೀ ಪ್ರತೀಕ್ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡೋಕೆ ಬಂದಿದ್ದೀನಿ. ಶ್ರೀ ಬಸವೇಶ್ವರ ಪದವಿ ಪೂರ್ವ ಕಾಲೇಜು ನೆಲಮಂಗಲ ಸೊಂಡೆಗುಪ್ಪ ರೋಡಲ್ಲಿದೆ, ಗಣೇಶನ ಗುಡಿ ಆಪೋಸಿಟ್. ಇದು ಒಂದು ಸಿದ್ಧಗಂಗಾ ಸಂಸ್ಥೆ ಆಗಿರೋದ್ರಿಂದ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ಅಡಿಯಲ್ಲಿ ನಡೆಯುತ್ತಿರುವ ಸಿದ್ಧಗಂಗಾ ಕಾಲೇಜಿನ ಸಂಸ್ಥೆಯ ಒಂದು ಭಾಗ ಅಂತಾನೆ ಹೇಳ್ಬೋದು ಶ್ರೀ ಬಸವೇಶ್ವರ ಪದವಿ ಪೂರ್ವ ಕಾಲೇಜು. ಈ ಕಾಲೇಜನ್ನ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ನಮ್ಮ ಕಾಲೇಜಲ್ಲಿ ಕಲಾ ವಿಭಾಗ ಹಾಗೂ ವಾಣಿಜ್ಯ ವಿಭಾಗ ಮತ್ತೆ ವಿಜ್ಞಾನ ವಿಭಾಗ, ಆರ್ಟ್ಸ್, ಕಾಮರ್ಸ್ ಅಂಡ್ ಸೈನ್ಸ್ ಅವೈಲಬಲ್ ಇದೆ. ಅಂಡ್ ಆರ್ಟ್ಸ್ ಅಲ್ಲಿ ಬಂದು HEPS ಇದೆ, ಅಂಡ್ ಕಾಮರ್ಸ್ ಅಲ್ಲಿ HEBA, ಸೈನ್ಸ್ ಅಲ್ಲಿ PCMB ಅವೈಲಬಲ್ ಇದೆ. ಸೊ ಈ ಕೋರ್ಸಸ್ ನಿಮಗೆ ತುಂಬಾ ಚೆನ್ನಾಗಿ ಎಜುಕೇಶನ್ ಸಿಗುತ್ತೆ ಅಂಡ್ ಒಳ್ಳೆ ಲೆಕ್ಚರರ್ಸ್ ಕೂಡ ಇದ್ದಾರೆ. ಅಂಡ್ ಫಾರ್ ದ ಫಸ್ಟ್ ಟೈಮ್ ಇಡೀ ನೆಲಮಂಗಲದಲ್ಲೇ ನಮ್ಮ ಕಾಲೇಜಲ್ಲಿ ನಿಮಗೆ NCC ಕೂಡ ಅವೈಲಬಲ್ ಇದೆ, ಒಳ್ಳೆ ಸ್ಪೋರ್ಟ್ಸ್ ಇದೆ, ಸ್ಟೇಟ್ ಲೆವೆಲ್ ವರೆಗೂ ಕಾಂಪಿಟೇಷನ್ ಮಾಡಿದ್ದಾರೆ ನಮ್ಮ ಸ್ಟೂಡೆಂಟ್ಸ್. ನೀವೇ ನೋಡ್ತಾ ಇರ್ಬೋದು ನಮ್ಮ ಗ್ರೌಂಡ್ ಯಾವ ತರ ಇದೆ ಅಂತ. ಅಂಡ್ ಸ್ಪೋರ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಫೆಸಿಲಿಟೀಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಅಂಡ್ ಈ ಕಾಲೇಜ್ ಬಗ್ಗೆ ಹೇಳಬೇಕು ಅಂದ್ರೆ ನಿಮಗೆ ಒಳ್ಳೆ ಲೈಬ್ರರಿ ಫೆಸಿಲಿಟಿ ಇದೆ ಅಂಡ್ ಸೈನ್ಸ್ ಅವ್ರಿಗೆ ಲ್ಯಾಬ್ ಫೆಸಿಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ಅಂಡ್ ಬನ್ನಿ ಹಾಗೆ ಕ್ಲಾಸಸ್ ಎಲ್ಲ ಹೇಗೆ ನಡೀತಿದೆ ಅಂತ ನೋಡೋಣ. ನಮ್ಮ ಕಾಲೇಜು ಫಸ್ಟ್ ಇಲ್ಲಿಗೆ ಬಂದಾಗ ಫುಲ್ಲು ನೇಚರ್ ಎಲ್ಲ ನೋಡಿದೆ. ಮತ್ತು ನಮ್ಮ ಕಾಲೇಜು ತುಂಬ ಚೆನ್ನಾಗಿದೆ. ಇಲ್ಲಿ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಇದ್ದಾರೆ ಮತ್ತು ಪಾಠನೂ ತುಂಬ ಚೆನ್ನಾಗಿ ಮಾಡ್ತಾರೆ. ನಮಗೆ ಅರ್ಥ ಆಗೋವರೆಗೂ ಹೇಳ್ಕೊಡ್ತಾರೆ. ಅರ್ಥ ಆಗಲಿಲ್ಲ ಅಂದರೆ ಒಂದು ಸಲ ಅಲ್ಲ 2 ಸಲ ಕೇಳಿ ಹೇಳಿ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಮತ್ತು ಇಲ್ಲೆಲ್ಲ ಕಾಲೇಜ್ ಬಿಲ್ಡಿಂಗ್ಸು, ಕ್ಲಾಸ್ ರೂಮ್ಸು ಎಲ್ಲ ಚೆನ್ನಾಗಿದೆ. ಸ್ಟೂಡೆಂಟ್ಸು ಹಾಗೆ ಚೆನ್ನಾಗಿ ನಮ್ಮ ಜೊತೆ ಫ್ರೆಂಡ್ಲಿಯಾಗಿ ಮತ್ತು ನಮ್ಮ ಟೀಚರ್ಸ್ ಕೂಡ ಫ್ರೆಂಡ್ಲಿಯಾಗಿ ನಮ್ಮ ಜೊತೆ ಇದ್ದಾರೆ. ಹಾಗೆ ಈ ಕಾಲೇಜ್ ಬಗ್ಗೆ ಹೇಳಬೇಕು ಅಂದರೆ ಈ ಕಾಲೇಜ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಬೆಸ್ಟ್ ಕಾಲೇಜ್ ಅಂದರೆ ಇದಂತ ಹೇಳ್ಬೋದು. ಎಲ್ಲರೂ ಬಂದು ಇಲ್ಲಿ ಅಡ್ಮಿಷನ್ ಆಗಿ ಅಂತ ಹೇಳ್ತೀನಿ. ನನ್ನ ಹೆಸರು ಮಂಥನ್ ಅಂತ, ಸೈನ್ಸ್ ಸ್ಟೂಡೆಂಟು, ಸೆಕೆಂಡ್ ಇಯರು, ಸಿದ್ಧಗಂಗಾ ಕಾಲೇಜು, ಗಣೇಶ ಗುಡಿ ಹತ್ರ. ಇದು PCMB ಕೋರ್ಸ್ ಇರೋದು. ಲ್ಯಾಬ್ ಫೆಸಿಲಿಟೀಸು ಚೆನ್ನಾಗಿದೆ. 3 ಸಬ್ಜೆಕ್ಟ್ ಲ್ಯಾಬ್ ಇದೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂತ. ಫಿಸಿಕ್ಸಲ್ಲಿ ಏನಂತದ್ದು ಇಕ್ವಿಪ್ಮೆಂಟ್ಸು ಇದೆ, ಬಯಾಲಜಿಲೂ ಇದೆ, ಕೆಮಿಸ್ಟ್ರಿಲೂ ಇದೆ. ಟೀಚರ್ಸ್ ಫ್ರೆಂಡ್ಲಿ ಆಗಿದ್ದಾರೆ, ಲ್ಯಾಬು ಚೆನ್ನಾಗಿದೆ, ಕ್ಲೀನ್ ಆಗಿದೆ. ರಮ್ಯಾ ಅಂತ, ನಾನು ಫಸ್ಟ್ ಇಯರಲ್ಲಿ ಸೈನ್ಸ್ PCMB ತಗೊಂಡಿದ್ದೆ. ಕಾಲೇಜ್ ಒಳಗಡೆ ಬಂದಾಗ ಕಾಲೇಜ್ ನೇಚರ್ ತುಂಬ ಇಷ್ಟ ಆಯಿತು. ಮರ ಗಿಡ, ಆಮೇಲೆ ಟೀಚರ್ಸು ಕೂಡ ನೋಡಿದ ತಕ್ಷಣ ಫ್ರೆಂಡ್ಲಿ ಆಗಿರ್ತಾರೆ. ಓಕೆ, ಟೀಚಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಸೇರಿಕೊಂಡೆ. ಗುಡ್ ಟೀಚಿಂಗ್ ಮಾತ್ರ ಸಖತ್ತಾಗಿ ಮಾಡ್ತಾರೆ. ನೀವು 1 ಸತಿ ಅಲ್ಲ 10 ಸತಿ ಕೇಳಿದ್ರು ಪೇಷನ್ಸಿಂದ ಹೇಳ್ಕೊಡ್ತಾರೆ. ಆ್ಯಂಡ್ ಯಾರೂ ಇಲ್ಲಿ ಎಕ್ಸ್ಟ್ರಾ ಕ್ಲಾಸಸ್ ತೊಗೊಂಡು ಹೇಳ್ಕೊಡೋ ಕಾಲೇಜಸ್ ಎಲ್ಲೂ ಇರಲ್ಲ, ಬಟ್ ಇಲ್ಲಿ ಹೇಳ್ಕೊಡ್ತಾರೆ. ಎಕ್ಸ್ಟ್ರಾ ಕ್ಲಾಸಸ್ ತೊಗೊಂಡು ಚೆನ್ನಾಗಿ ಮಾಡ್ತಾರೆ. ಆಮೇಲೆ NCC ಇಲ್ಲೆಲ್ಲೂ ಸುತ್ತಮುತ್ತ ನೋಡೋಕೆ ಹೋದರೆ NCC ಕ್ಯಾಂಪ್ ನಡೆಯೋದಂದರೆ ನಮ್ಮ ಕಾಲೇಜಲ್ಲೇ. ಆಮೇಲೆ ಸ್ಪೋರ್ಟ್ಸ್ಗೂ ಕೂಡ ತುಂಬ ಪ್ರಿಫರೆನ್ಸ್ ಕೊಡ್ತಾರೆ. ಸ್ಪೋರ್ಟ್ಸು ಕೂಡ ನಮ್ಮ ಕಾಲೇಜಲ್ಲಿ ಇರುತ್ತೆ. ಇವಾಗ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿರೋದು ನೋಡ್ಬೋದು ಕಬಡ್ಡಿಲಿ. ಅಡ್ಮಿಷನ್ ಫಸ್ಟ್ ಇಯರ್ಗೆ ಓಪನ್ ಆಗಿದೆ, ಬಂದು ಅಡ್ಮಿಷನ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ಸ್. ನನ್ನ ಹೆಸರು ಶ್ರೀಲಕ್ಷ್ಮಿ. ನಾನು ಸೈನ್ಸ್ ತಗೊಂಡಿದ್ದೀನಿ PCMB. ನಮ್ಮ ಕಾಲೇಜಲ್ಲಿ 3 ಕೋರ್ಸ್ ಇದೆ, ಆರ್ಟ್ಸು ಮತ್ತು ಕಾಮರ್ಸು ಮತ್ತು ಸೈನ್ಸ್ ಇದೆ. ಎಲ್ಲರೂ ಚೆನ್ನಾಗಿ ಅಡ್ಮಿಷನ್ ಆದಮೇಲೆ ಚೆನ್ನಾಗಿ ಪಾಠ ಮಾಡ್ತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ. ಟೀಚರ್ಸ್ ಕೂಡ ಅಷ್ಟೇ ನಮ್ಮ ಜೊತೆ ಚೆನ್ನಾಗಿ ಎಲ್ಲ ಒಳ್ಳೆ ಫ್ರೆಂಡ್ಸ್ ಥರ ಇರ್ತಾರೆ. ಆಮೇಲೆ ನಮ್ಮ ಕಾಲೇಜಲ್ಲಿ ಬಂದು ಸುತ್ತಮುತ್ತ ವಾತಾವರಣ ಕೂಡ ಚೆನ್ನಾಗಿದೆ. ಆಮೇಲೆ ನಮಗೆ ಕ್ಲಾಸ್ ಬರ್ತಾ ಕ್ಲಾಸಲ್ಲೂ ಕೂಡ ಟೀಚರ್ಸು ಚೆನ್ನಾಗಿ ಪಾಠ ಮಾಡಿಕೊಡ್ತಾರೆ. ಆಮೇಲೆ ನಮಗೆ ಇಲ್ಲಿ ಸ್ಪೋರ್ಟ್ಸ್ದೆಲ್ಲ ಇದೆ, ಸ್ಪೋರ್ಟ್ಸ್ದು. ಆಮೇಲೆ ಮಧ್ಯಾಹ್ನ ಎಲ್ಲ ನಮಗೆ ಸ್ಪೋರ್ಟ್ಸ್ಗೆ ಚೆನ್ನಾಗಿ ಟೈಮ್ ಕೊಡ್ತಾರೆ. ಆಮೇಲೆ ನಾವು ಯಾವುದು ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಅದಕ್ಕೂ ನಮಗೆ ಸಪೋರ್ಟ್ ಮಾಡ್ತಾರೆ.
ಮತ್ತೆ ನಮ್ದ್ರಲ್ಲಿ ಲ್ಯಾಬ್ ಕೂಡ ಸ್ಪೆಷಾಲಿಟಿ ತುಂಬಾ ಚೆನ್ನಾಗಿದೆ. 3 ಲ್ಯಾಬ್ ಇದೆ. 3 ಲ್ಯಾಬಲ್ಲೂ ನಮಗೆ ಟೀಚರ್ಸ್ ಚೆನ್ನಾಗಿ ಹೇಳ್ಕೊಂಡ್ ಕೊಡ್ತಾರೆ. ಆಮೇಲೆ ನಮಗೆ ಕಲ್ಚರ್ ಆಕ್ಟಿವಿಟೀಸ್ ಬಂದು ನಮಗೆ ಅನುಶ್ರೀ ಮ್ಯಾಮ್ ಅಂತ ಇದ್ದಾರೆ, ಅದ್ರಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ. ಮ್ಯಾಮ್ ಅನುಶ್ರೀ ಮ್ಯಾಮು ಅವರು ತುಂಬಾ ಚೆನ್ನಾಗಿ ನಮಗೆ ನಮ್ಮ ಅನುಶ್ರೀ ಮ್ಯಾಮ್ ಇವರು ನಮಗೆ ಡ್ಯಾನ್ಸ್ಗೆ ಇರ್ಬೋದು, ಆಮೇಲೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಮಾಡ್ತಾರೆ, ಆಮೇಲೆ ನಮಗೆ ಏನೇ ಗೊತ್ತಿದ್ರೆ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ತಾರೆ, ಆಮೇಲೆ ನಮಗೆ ಎಕ್ಸಾಮ್ಗೆ ಪ್ರಿಪ್ರೇಷನ್ಸ್ ಕೂಡ ಚೆನ್ನಾಗಿ ಮಾಡ್ಕೊಂಡು ಕೊಡ್ತಾರೆ ಈ ಮ್ಯಾಮು. ಇವ್ರು ನಮ್ಮ ಸೋಷಿಯಾಲಜಿ ಮ್ಯಾಮು, ನಮ್ಮ ಕಾಲೇಜಲ್ಲಿ ಇವರು ಸೋಷಿಯಾಲಜಿ ತಗೋತಾರೆ. ಇವ್ರು ಬಂದು ನಮಗೆ ಚೆನ್ನಾಗಿ ನಮ್ಮ ಆರ್ಟ್ಸ್ ಮಕ್ಳಿಗೆ ಏನೇ ಡೌಟ್ಸ್ ಇರಲಿ, ಬೇರೆ ಸಬ್ಜೆಕ್ಟ್ ಇದ್ರು ಕೂಡ ಇವ್ರು ಚೆನ್ನಾಗಿ ಹೇಳ್ಕೊಂಡ್ ಕೊಡ್ತಾರೆ. ಆಮೇಲೆ ಸ್ಪೋರ್ಟ್ಸ್ ಅಲ್ಲೆಲ್ಲ ಈ ಮ್ಯಾಮೇ ಫಸ್ಟ್ ಇದ್ದಾರೆ. ನಮ್ಗೆ ಏನೇ ಇರ್ಬೋದು, ಹೆಣ್ಮಕ್ಳಿಗೆ ಯಾವ ಸ್ಪೋರ್ಟ್ಸೇ ಆಗ್ಲಿ ಇವ್ರು ಹೇಳ್ಕೊಂಡ್ ಕೊಡ್ತಾರೆ, ಚೆನ್ನಾಗಿ ಹೇಳ್ಕೊಂಡ್ ಕೊಡ್ತಾರೆ. ನನ್ನ ಹೆಸರು ನಾಗರಾಜ್ ಅಂತ. ನಾನು ಓದ್ತಾ ಇರೋದು ಆರ್ಟ್ಸ್ ಅಂದರೆ ಕಲಾ ವಿಭಾಗ, ದ್ವಿತೀಯ PUC. ಈ ಕಾಲೇಜ್ ಬಗ್ಗೆ ಹೇಳಬೇಕು ಅಂದರೆ ಹೇಳೋಕ್ಕೆ ಮಾತುಗಳೇ ಬರಲ್ಲ, ಯಾಕಂದ್ರೆ ಅಷ್ಟೊಂದು ಚೆನ್ನಾಗಿದೆ ಈ ಕಾಲೇಜು. ಈ ಕಾಲೇಜ್ ಹೆಸರು ಬಂದು ಸಿದ್ಧಗಂಗಾ ಪದವಿ ಪೂರ್ವ ಕಾಲೇಜು. ಇದು ಬಂದು ಲೊಕೇಟ್ ಆಗಿರೋದು ಸೊಂಡೆಗೊಪ್ಪ ರೋಡು, ನೆಲಮಂಗಲ, ಗಣೇಶನ ಗುಡಿ ಹತ್ರ. ಒಳಗಡೆ ಬಂದು ನೋಡಿದ್ರೆ ನೇಚರ್ ಮಾತ್ರ ತುಂಬ ಚೆನ್ನಾಗಿದೆ, ಇನ್ನೂ ಇಂಪ್ರೂವ್ ಕೂಡ ಆಗ್ತಾ ಇದೆ. ಹಾಗೆ ಓದೋ ವಿಚಾರಕ್ಕೆ ಬಂದರೆ ಎಲ್ಲ ಶಿಕ್ಷಕರು ಆಗಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಹಾಗೆ ಓದೋದ್ರಲ್ಲೂ ಸ್ವಲ್ಪ ಇದು ಮಾಡಿಕೊಡ್ತಾರೆ. ಹಾಗೆ ರಿಸಲ್ಟ್ ಕೂಡ ತುಂಬ ಚೆನ್ನಾಗೇ ಇದೆ. ಇನ್ನೊಂದು ಬಂದು ಸ್ಪೋರ್ಟ್ಸಲ್ಲಿ ಯಾವುದೇ ಒಂದು ಆಗಲಿ, ಖೋ ಖೋ, ಕಬಡ್ಡಿ, ವಾಲಿಬಾಲ್, ಥ್ರೋಬಾಲ್ ಯಾವುದೇ ಆಗಲಿ ಆಡೋದ್ರಲ್ಲಿ ತುಂಬ ಎಲ್ಲ ಟೀಚರ್ಸು ಕೂಡ ತುಂಬ ಹೆಲ್ಪ್ ಮಾಡ್ತಾರೆ, ಹಾಗೆ ಎಂಕರೇಜ್ ಕೂಡ ಮಾಡ್ತಾರೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಪ್ರಿಯ ವಿದ್ಯಾರ್ಥಿಗಳಿಗೆ ಏನು ಹೇಳೋದಂದರೆ, ಇಲ್ಲಿ ಎಲ್ಲ ಕೋರ್ಸ್ ಕಾಮರ್ಸ್, ಸೈನ್ಸ್, ಆರ್ಟ್ಸ್ ಎಲ್ಲ ಇದೆ. ಅದರ ಜೊತೆಯಲ್ಲಿ NCC ಕೂಡ ಲಭ್ಯವಿದೆ. ನಾನು ಕಾಮರ್ಸ್ ವಿದ್ಯಾರ್ಥಿ ಆಗಿರೋದ್ರಿಂದ BA ತೊಗೊಂಡಿದ್ದೀನಿ. ಇದರಲ್ಲಿ ಯಾವುದೇ ಸಬ್ಜೆಕ್ಟಲ್ಲಿ ನಿಮ್ಗೆ ಏನೋ ಪ್ರಾಬ್ಲಮ್ ಅನಿಸಿದ್ರು ಅವ್ರು ಕೇಳ್ಬೋದು, ಹೇಳ್ತಾರೆ. ಮತ್ತು ಅದ್ರ ಜೊತೆಯಲ್ಲಿ ನಿಮ್ಗೆ ಏನೇ ಪ್ರಾಬ್ಲಮ್ಗಳಿದ್ರು ಸಾಲ್ವ್ ಮಾಡ್ತಾರೆ. ಮತ್ತು ಸ್ಪೋರ್ಟ್ಸ್ ಮತ್ತು ಡ್ರಾಯಿಂಗಲ್ಲಿ ನಾನು ತಾಲೂಕು ಮಟ್ಟಿಗೆ ಫಸ್ಟ್ ಬಂದಿದ್ದೀನಿ. ಅದ್ರ ಜೊತೆನೇ ನಿಮಗೆ ಬೇರೆ ಥರನೂ ಹೆಲ್ಪ್ ಮಾಡ್ತಾರೆ. ಅಂದರೆ ನಾನು ನಮ್ಮ ಕಾಲೇಜಿನಲ್ಲಿ 2 ವರ್ಷ ವಿದ್ಯಾಭ್ಯಾಸ ಮಾಡಿದ್ದೆ. ನಾನು ವಾಣಿಜ್ಯ ವಿಭಾಗದಲ್ಲಿ ವ್ಯಾಸಂಗ ಮಾಡಿದ್ದೆ. ನನ್ನ ಹೆಸರು ಅನುಷಾ. ನಾನು ಶ್ರೀ ಸಿದ್ಧಗಂಗಾ ಸಂಸ್ಥೆಯಲ್ಲಿ 2 ವರ್ಷಗಳ ಕಾಲ ವಾಣಿಜ್ಯ ವಿಭಾಗದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೆ. ನಮ್ಮ ಕಾಲೇಜಿನಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಶಿಕ್ಷಣ ಮಾತ್ರವಲ್ಲದೆ ಕ್ರೀಡೆ, ಕಲೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕಡೆಗೂ ಗಮನ ಹರಿಸುತ್ತಾರೆ. ನಮ್ಮ ಕಾಲೇಜಿನಲ್ಲಿ ಶಿಕ್ಷಕರ ರೀತಿಯಲ್ಲದೆ ಮಕ್ಕಳ ಜೊತೆ ಸ್ನೇಹಿತರಾಗಿಯೂ ವರ್ತಿಸುತ್ತಾರೆ. ನಮ್ಮ ಕಾಲೇಜಿನಲ್ಲಿ ಅತಿ ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಇದು ಒಂದು ಸಹ ಶಿಕ್ಷಣ ಸಂಸ್ಥೆಯಾಗಿದ್ದರೂ ಸಹ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಸುರಕ್ಷತೆಯನ್ನು ಒದಗಿಸುತ್ತಾರೆ. ನಾವು ನಮ್ಮ ಈ ಕಾಲೇಜಿನಲ್ಲಿ 2 ವರ್ಷ ವಿದ್ಯಾಭ್ಯಾಸ ಪಡೆದು ಉತ್ತಮ ಅಂಕಗಳನ್ನು ಗಳಿಸಿದ್ದು ಡಿಗ್ರಿ ಕಾಲೇಜಿಗೆ ಜಾಯ್ನ್ ಆಗಿದ್ದೇವೆ. ನಮ್ಮ ಈ ಕಾಲೇಜಿನಲ್ಲಿ ಅತಿ ಕಡಿಮೆ ಶುಲ್ಕಗಳೊಂದಿಗೆ ದಾಖಲಾತಿ ಪ್ರಾರಂಭವಾಗಿದೆ. ದಯಮಾಡಿ ಎಲ್ಲರೂ ಬಂದು ನಮ್ಮ ಕಾಲೇಜಿಗೆ ಸೇರಿಕೊಳ್ಳಿ. ಧನ್ಯವಾದಗಳು. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು. ಹಲೋ, ಹಾಯ್, ಎಲ್ಲರೂ ಹೇಗಿದ್ದೀರಾ? ನಮ್ ಕಾಲೇಜ್ ಹೇಗಿದೆ? ಓಕೆ, ಥ್ಯಾಂಕ್ ಯು. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ. ನಮ್ಮ ಕಾಲೇಜ್ ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ಎನ್ವೈರ್ಮೆಂಟ್ ಅಂತ ಎಲ್ಲ ತುಂಬಾ ಚೆನ್ನಾಗಿದೆ. ವಾತಾವರಣ ಕೂಡ ಅಷ್ಟೇ. ನಮಗೆ ಕ್ಲಾಸ್ ಕೇಳಿದ್ಮೇಲೆ ಆಚೆ ಬಂದ್ರೆ ಸ್ವಲ್ಪ ಮೈಂಡ್ ಕೂಡ ಫ್ರೆಶ್ ಆಗ್ತಾ ಇರುತ್ತೆ. ಆಮೇಲೆ ಕ್ಲಾಸಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಎಲ್ಲ ಇವಾಗ ನಮ್ಮ ಕಾಲೇಜಲ್ಲಿ ಹೊಸದಾಗಿ CET ಕ್ಲಾಸಸ್ ಕೂಡ ಶುರು ಮಾಡಿದ್ದಾರೆ. ಇಷ್ಟು ವರ್ಷ ಏನಂತಂದ್ರೆ CET ಕ್ಲಾಸ್ ನಮ್ದ್ರಲ್ಲಿ ಇರ್ತಿರ್ಲಿಲ್ಲ. ಸೊ CETಗೆ ಏನ್ ಮಾಡೋರು ಅಂದ್ರೆ ಟೀಚರ್ಸ್ ಕೂಡ ಇಲ್ಲ ಅಂತ ನೆಗ್ಲೆಕ್ಟ್ ಮಾಡ್ತಾ ಇರ್ಲಿಲ್ಲ.
CET ಕ್ವಶನ್ಸ್ನ ಇರ್ಬೋದು, ಪ್ರೀವಿಯಸ್ ಇಯರ್ದು ಎಲ್ಲ ಕ್ವಶನ್ ಪೇಪರ್ಸ್ನೆಲ್ಲ ಸಾಲ್ವ್ ಮಾಡಿಸಿ ಇಲ್ಲೇ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು. ಇವಾಗ ಹೊಸದಾಗಿ ಅವರೇ CET ಕ್ಲಾಸಸ್ನ ಶುರು ಮಾಡ್ಕೊತಾ ಇದ್ದಾರೆ. ಬೇರೆ ಕಡೆ ಎಲ್ಲ ಏನ್ ಮಾಡ್ತಾರೆ, ಕಾಲೇಜ್ ಮುಗಿದ ತಕ್ಷಣ ಬೇರೆ ಕಡೆಯವರಿಗೆ ಬೇಕು ಅಂದ್ರೆ ಟ್ಯೂಷನ್ಸ್ಗೆಲ್ಲ ಹೋಗ್ತಿರ್ತಾರೆ. ಬಟ್ ನಮ್ಮ ಕಾಲೇಜಲ್ಲಿ ಹಂಗಲ್ಲ, ಅವರೇ ಕ್ಲಾಸ್ ಮುಗಿದ್ಮೇಲೆ ಫೀಸೇ ಇಲ್ಲಾರ್ದಂಗೆ ಅವರೇ ಎಕ್ಸ್ಟ್ರಾ ಕ್ಲಾಸ್ ತಗೋತಾರೆ. 3:30 ಆದ್ಮೇಲೆ ಈವ್ನಿಂಗ್ ಕ್ಲಾಸಸ್ಗಳನ್ನೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಅದು ಫೀಸ್ ಇಲ್ಲಾರ್ದಂಗೆ ಮಕ್ಳಿಗೆ ಹೇಳ್ಕೊಂಡ್ ಕೊಡ್ತಾರೆ. ಇಂಡಿವಿಜುವಲ್ ಒಬ್ಬೊಬ್ರು ಸ್ಟೂಡೆಂಟ್ಸ್ ಬಗ್ಗೆನೂ ಅವ್ರು ಅರ್ಥ ಮಾಡ್ಕೊಂಡು ಯಾರು ಎಷ್ಟು ಡಲ್ ಇದ್ದಾರೆ, ಯಾರು ಎಷ್ಟು ಹೈ ಇದ್ದಾರೆ ಅದನ್ನೆಲ್ಲ ನೋಡ್ಕೊಂಡು ಚೆನ್ನಾಗಿ ಅವ್ರಿಗೆ ಹೇಳ್ಕೊಂಡ್ ಕೊಡ್ತಾರೆ. ಎವ್ರಿ ಲೆಸನ್ಸ್ ಆದಮೇಲೆ ನಮಗೆ ಯೂನಿಟ್ ಟೆಸ್ಟ್ಗಳನ್ನ ಮಾಡ್ತಾರೆ. ಅದರಲ್ಲಿ ನಮ್ಮ ಸ್ಟೂಡೆಂಟ್ಸ್ದು ಕೆಪಬಿಲಿಟಿ ಎಲ್ಲ ತಿಳ್ಕೊಂಡು ನಮಗೆ ವಾಪಸ್ಸು ಅವ್ರಿಗೆ ಯಾವ ಥರ ಟ್ರೈನ್ ಅಪ್ ಮಾಡಬೇಕು ಹೆಂಗೆ ಅಂತ ಅವ್ರು ಟೀಚರ್ಸ್ ಎಲ್ಲ ಚೆನ್ನಾಗಿ ಟೀಚಿಂಗ್ ಮಾಡ್ತಾರೆ ಅವರಿಗೆ. ಅದರಿಂದ ನಮ್ಮ ಕಾಲೇಜ್ ರಿಸಲ್ಟ್ ಕೂಡ ಚೆನ್ನಾಗಿ ಬರ್ತಾ ಇದೆ. ಸ್ಕೋರ್ ಹೇಗೆ ಮಾಡಬೇಕು ಅಂತ ಹೇಳ್ಕೊಂಡು ಕೊಡ್ತಾರೆ. ಆಮೇಲೆ ನಮಗೆ ತುಂಬ ಚೆನ್ನಾಗಿ ಟ್ರೈನ್ ಅಪ್ ಮಾಡ್ತಾರೆ. ಸೊ ನೋಡಿದ್ರಿ ಅಲ್ವಾ ಎಲ್ಲರೂ ಸ್ಟೂಡೆಂಟ್ಸ್ ಎಲ್ಲ ಯಾವ ಥರ ರಿವ್ಯೂ ಕೊಟ್ಟರು ಅಂತ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಮ್ಮ ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಆರ್ಟ್ಸು, ಕಾಮರ್ಸು, ಸೈನ್ಸು ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಲಾಸ್ಟಲ್ಲಿ 3 ತಿಂಗಳು ನಮ್ಮ ಕಾಲೇಜ್ ಕಡೆಯಿಂದನೇ ಅನ್ನದಾಸೋಹ ಮಾಡಿ ಅವ್ರಿಗೆ ಎಕ್ಸ್ಟ್ರಾ ಟೀಚಿಂಗ್ ಫೆಸಿಲಿಟಿ ಕೂಡ ಕೊಡ್ತಾ ಇದ್ದೀವಿ. ನಿನ್ನ ಸಾಧನೆಗೆಲ್ಲ ಇದುವೇ ಆದಿ ಪಾಠಶಾಲಾ 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 ಪಾಠಶಾಲಾ. ಅವ್ರಿಗೆ ಟ್ರೈನ್ ಅಪ್ ಮಾಡಿ ಎಕ್ಸಾಮ್ ಇನ್ನೇನು ಬಂತು ಅನ್ನೋವಾಗ 3 ತಿಂಗಳು ಕಂಟಿನ್ಯೂಸ್ ಆಗಿ ಅವ್ರಿಗೆ ಫುಲ್ಲು ಟ್ರೈನ್ ಅಪ್ ಮಾಡ್ತಾ ಇದೀವಿ. ಬೇರೆ ಯಾವುದೇ ಕಾಲೇಜಲ್ಲೂ ಕೂಡ ಈ ಥರ ಫೆಸಿಲಿಟಿ ಇಲ್ಲ. ಆ್ಯಂಡ್ ಅದ್ರ ಜೊತೆ ನಮ್ಮ ಕಾಲೇಜಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಕೂಡ ತುಂಬಾ ಚೆನ್ನಾಗಿ ನಡೆಯುತ್ತೆ. ಆ್ಯನ್ಯುವಲ್ ಡೇ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಕಲ್ಚರಲಲ್ಲಿ ತುಂಬಾ ಆ್ಯಕ್ಟಿವಿಟೀಸ್ ಇರುತ್ತೆ. ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬಹುದು. ಪ್ರತಿಯೊಂದು ಇಂಡಿವಿಜುವಲ್ ಸ್ಟೂಡೆಂಟ್ ಕೂಡ ಅವ್ರಿಗೆ ಏನು ಇಷ್ಟ ಇರುತ್ತೆ ಅದ್ರ ಜೊತೆ ಪಾರ್ಟಿಸಿಪೇಟ್ ಮಾಡಬಹುದು. ಆ್ಯಂಡ್ ಸ್ಪೋರ್ಟ್ಸ್ ಇರುತ್ತೆ. ನಾನು ಆಗಲೇ ಹೇಳ್ದಂಗೆ ಇಡೀ ನೆಲಮಂಗಲದಲ್ಲಿ ಯಾವುದೇ ಕಾಲೇಜಲ್ಲೂ NCC ಫೆಸಿಲಿಟಿ ಇಲ್ಲ. ಇದೇ ಕಾಲೇಜಲ್ಲಿ ಫಸ್ಟ್ ಟೈಮ್. ದಿಲೀಪ್ ಜೈನ್ ಅಂತ, ನಾನು ಬಸವೇಶ್ವರ PU ಕಾಲೇಜ್ನಲ್ಲಿ 2022-23ನೇ ಸಾಲಿನಲ್ಲಿ ಈ PU ಕಾಲೇಜಿಗೆ ಸೇರ್ಕೊಂಡೆ. ಈ ಕಾಲೇಜಿಗೆ ಸೇರ್ಕೊಂಡಿದ್ದ ತಕ್ಷಣ ನಮಗಿಲ್ಲಿ ಈ ಕಾಲೇಜಿನಲ್ಲಿ NCCಗೆ ಸೇರ್ಪಡೆ ಇದೆ. ಇಲ್ಲಿ NCC 2 ಕಾರ್ ಬೆಟಾಲಿಯನ್ NCC ಅಂದ್ಬಿಟ್ಟು ಬೆಂಗಳೂರು A ಗ್ರೂಪಲ್ಲಿ NCCಲಿ ಕಾರ್ಯಕ್ರಮ ನಡೀತಾ ಇರ್ತದೆ. ಈ ಕ್ಯಾಂಪಿಗೆ ಸೇರಾದ್ಮೇಲೆ ನಾನು 1 ವರ್ಷ ಕ್ಯಾಂಪು 2 ವರ್ಷ ಕ್ಯಾಂಪ್ಗೆ ಹೋದೆ. ಮೊದಲನೇ ಕ್ಯಾಂಪು ಜಾಲಹಳ್ಳಿ ಏರ್ಫೋರ್ಸು, ಆಮೇಲೆ ತದನಂತರ ಆರ್ಮಿ ಪಬ್ಲಿಕ್ ಸ್ಕೂಲಲ್ಲಿ ಕ್ಯಾಂಪ್ ಮುಗಿಸ್ದೆ. ಕ್ಯಾಂಪ್ ಮುಗಿಸಾದ್ಮೇಲೆ ಅಲ್ಲಿ ಫೈರಿಂಗ್ ಕ್ಯಾಂಪ್ಗಳಾಗಿರ್ಬೋದು, ಏರ್ಫೋರ್ಸು ಡಿಫೆನ್ಸಲ್ಲಿ ಕಾರ್ಯಕ್ರಮ ಆಗಿರ್ಬೋದು ಅಲ್ಲಿ ಪಾಲ್ಗೊಂಡು, ಅದೇ ನಂತರ ಇಲ್ಲಿ ಗಣರಾಜ್ಯೋತ್ಸವ ಪೆರೇಡು, ಸ್ವತಂತ್ರ ಪೆರೇಡ್ಗಳಲ್ಲಿ ಎಲ್ಲ ಭಾಗವಹಿಸಿ, ಆಮೇಲೆ ಮುಂದಿನ ಇಲ್ಲಿ ಎಲ್ಲಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಇಲ್ಲಿ ಸಮಾಜದ ಮುಖ್ಯ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಈಗ ನಂದು B ಸೆಟ್ ಮುಗಿದು ಮತ್ತು ನಂತರ C ಸೆಟ್ ಕೂಡ ಮುಗಿದು ನಂದು NCC ಕೂಡ ಕಂಪ್ಲೀಟ್ ಆಗಿದೆ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನು ಅನ್ನದಾತಾನೆ. ನಮಸ್ತೆ, ನಾನು ತೇಜಸ್ವಿನಿ ಅಂತ. ಬಸವೇಶ್ವರ ಕಾಲೇಜಿನಲ್ಲಿ ನಾನು ಸೋಷಿಯಾಲಜಿ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ಕಾಲೇಜಿನ ಬಗ್ಗೆ ನಾವು ಹೇಳೋದು ಅಂತ ಅಂದರೆ ತುಂಬಾ ಚೆನ್ನಾಗಿರುವಂಥ ಒಂದು ಎನ್ವೈರ್ಮೆಂಟ್ ಇದೆ. ಹಾಗೆ ಕಾಲೇಜು ಸಹ ತುಂಬ ಚೆನ್ನಾಗಿದೆ. ಇದಲ್ಲದೇ ಈಗಿನ ಒಂದು ಪ್ರಥಮ PUCಯ ದಾಖಲಾತಿಯು ಸಹ ಪ್ರಾರಂಭ ಆಗಿದೆ. ತುಂಬಾ ಚೆನ್ನಾಗಿ ಟೀಚ್ ಸಹ ಮಾಡ್ತಾ ಇದ್ದೀವಿ. ಹಾಗೆಯೇ ವಿದ್ಯಾರ್ಥಿಗಳು ಸಹ ಅದಕ್ಕೆ ಚೆನ್ನಾಗಿ ಕೋಆಪ್ರೇಟ್ ಸಹ ಮಾಡ್ತಾ ಇದ್ದಾರೆ. ನೀವು ಸಹ ಬಂದು ನಮ್ಮ ಕಾಲೇಜ್ಗೆ ಅಡ್ಮಿಷನ್ ಆಗಿ. ಇದಲ್ಲದೇ ಬೇರೆ ಇನ್ನೂ ಕಲ್ಚರ್ ಆಕ್ಟಿವಿಟೀಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಇನ್ನೂ ಹಲವಾರು ರೀತಿಯಾದಂತಹ ಕಾರ್ಯಕ್ರಮಗಳು ಸಹ ನಮ್ಮ ಕಾಲೇಜಲ್ಲಿ ನಾವು ಹಮ್ಮಿಕೊತಾ ಇದ್ದೀವಿ. ನಿಮ್ಮ ಮಕ್ಕಳಿಗೂ ಸಹ ಇದು ಫ್ಯೂಚರಲ್ಲಿ ಹೆಲ್ಪ್ ಸಹ ಆಗುತ್ತೆ.
ಇದಲ್ಲದೆ ನೀವು ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಬೇಕು ಅಂತಂದ್ರೆ ನಾವು ಒಮ್ಮೆ ನಮ್ಮ ಕಾಲೇಜಿಗೆ ಬಂದು ಚೆನ್ನಾಗಿ ಭೇಟಿ ಕೊಟ್ಟೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಭೂಮಿಕಾ 2024-25ನೇ ಸಾಲಿನ ಸೆಕೆಂಡ್ PU ಮುಗಿಸಿ ಪಾಸಾಗಿದ್ದೀನಿ ಫಸ್ಟ್ ಕ್ಲಾಸಲ್ಲಿ. ನಮ್ಮ ಕಾಲೇಜಲ್ಲಿ ಸ್ಪೋರ್ಟ್ಸು, ಕಲ್ಚರಲ್ ಆ್ಯಕ್ಟಿವಿಟಿ ಎಲ್ಲದಕ್ಕೂ ತುಂಬ ಪ್ರಿಫರೆನ್ಸ್ ಇದೆ. ಟೀಚಿಂಗ್ ಅಂತೂ ಸೂಪರ್ ಆಗಿದೆ. ಎಲ್ಲರೂ 100% ರಿಸಲ್ಟ್ ಇದ್ದೇ ಇರುತ್ತೆ. 100% ಎಲ್ಲರೂ ಪಾಸಾಗೇ ಇದ್ದಾರೆ. ಯಾರೂ ಫೇಲ್ ಅನ್ನೋ ಇದೇ ಇಲ್ಲ ನಮ್ಮ ಕಾಲೇಜಲ್ಲಿ. ನಮ್ಮ ಕಾಲೇಜ್ ತುಂಬ ಚೆನ್ನಾಗೈತೆ. ಎಲ್ಲ ಲೆಕ್ಚರರ್ಸು ಟೀಚರ್ಸ್ ಥರ ಇರಲ್ಲ, ಯಾರು ಎಲ್ಲ ಫ್ರೆಂಡ್ಸ್ ಥರ ಕ್ಲೋಸ್ ಆಗಿರ್ತಾರೆ. ನನ್ನ ಫ್ರೆಂಡ್ಗಳು ಎಲ್ಲ ತುಂಬ ಚೆನ್ನಾಗಿದ್ದರು. ಅವರು ಎಲ್ಲ ಒಳ್ಳೊಳ್ಳೆ ಕಾಲೇಜ್ಗೆ ಸೇರ್ಕೊಂಡವ್ರು ಇವಾಗ. ನಮ್ಮ ಮ್ಯಾಮ್ಗಳು ಎಲ್ಲನೂ ಏನೇ ಕೇಳಿದ್ರು ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ, ಎಲ್ಲ ಲೆಕ್ಚರರ್ಸ್ ಕೂಡ. ಅವ್ರು ಸೈನ್ಸು, ಇವ್ರು ಕಾಮರ್ಸು ಆ ಥರ ಯಾವುದು ಏನು ಭೇದ ಭಾವ ಇಲ್ದಂಗೆ ಎಲ್ಲ ಒಟ್ಟಿಗೆ ಒಂದೇ ಥರ ಅನ್ನಂಗೆ ಎಲ್ಲರಿಗೂ ಏನೇ ಕೇಳಿದ್ರು ಎಲ್ಲನೂ ಹೆಲ್ಪ್ ಮಾಡ್ತಾರೆ. When we have to add silver nitrate solution, it will came in white liquid. It is the confirmatory test for chlorine. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಸೊ ಹಾಯ್ ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ ನಮ್ಮ ಲ್ಯಾಬ್ ಫೆಸಿಲಿಟಿ ಎಲ್ಲ ಹೇಗಿದೆ ಆ್ಯಂಡ್ ಇಲ್ಲಿನ ಅಟ್ಮಾಸ್ಫಿಯರ್ ಎಲ್ಲ ಹೇಗಿದೆ ಅಂತ ನೀವೇ ರಿವ್ಯೂ ತೊಗೊಂಡಿದ್ದೀರಾ. ಸೊ ನಾನೇನು ಹೆಚ್ಚಾಗಿ ಹೇಳಬೇಕಾಗಿಲ್ಲ. ಆ್ಯಂಡ್ ಇನ್ನೊಂದು ವಿಷಯ ನಿಮಗೆ ಹೇಳಬೇಕು, ನಮ್ಮ ಕಾಲೇಜಲ್ಲಿ ಇಡೀ ಡಿಸ್ಟಿಕ್ಕಿಗೇನೆ ನಮ್ಮ ಕಾಲೇಜಲ್ಲೇ ಟಾಪರ್ ಇರೋವಂಥದ್ದು ಪ್ರಿಯಾ ಅನ್ನೋಂತಹ ಸ್ಟೂಡೆಂಟು, ಪ್ರಿಯಾ H ಸೈನ್ಸಲ್ಲಿ ಇಡೀ ಡಿಸ್ಟಿಕ್ಕಿಗೆ ಟಾಪ್ ಬಂದಿದ್ದಾರೆ. ಹಾಗೆ ನಮ್ಮ ಲಾಸ್ಟ್ ಇಯರಲ್ಲಿ ಕೂಡ 10 ಜನ ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದಾರೆ. ಆ್ಯಂಡ್ ಸೈನ್ಸಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಸಬ್ಜೆಕ್ಟಲ್ಲಿ 100% ರಿಸಲ್ಟನ್ನ ಕೊಡಿಸಿದ್ದೀವಿ. ಸೊ ಇಲ್ಲಿನ ಎಜುಕೇಷನ್ ಬಗ್ಗೆ ಅಷ್ಟಾಗೇನೋ ಹೇಳೋ ಆಗಿಲ್ಲ. ಈ ರಿಸಲ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿದೆ ನಮ್ಮ ಕಾಲೇಜಿನ ರಿಸಲ್ಟು ಅಂತ ಹೇಳ್ಬೋದು. ಆ್ಯಂಡ್ ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ನೀವೇನಾದರೂ SSLCಯಲ್ಲಿ 90%ಗಿಂತ ಹೆಚ್ಚು ತೊಗೊಂಡಿದ್ದೀರಾ ಅಂತಂದರೆ ನಿಮಗೆ ಫ್ರೀಯಾಗಿ ಅಡ್ಮಿಷನ್ ಸಿಗುತ್ತೆ. ಆ್ಯಂಡ್ ಹಾಗೆ ಆರ್ಟ್ಸಿಗೆ ಜಾಯ್ನ್ ಆಗಬೇಕು ಅನ್ನೋರು 85% ಮೇಲೆ ನೀವು ತೊಗೊಂಡಿದ್ರೆ ನಿಮಗೂ ಕೂಡ ಫ್ರೀಯಾಗಿ ಅಡ್ಮಿಷನ್ ಸಿಗ್ತಾಯಿದೆ. ಆ್ಯಂಡ್ ನೀವೇನಾದರೂ ಹೆಣ್ಮಕ್ಳಾಗಿದ್ದರೆ ಹೆಣ್ಣು ಮಕ್ಕಳಿಗೋಸ್ಕರ ಅಂತಲೇ ವಿಶೇಷ ರಿಯಾಯಿತಿ ಕೂಡ ಇರುತ್ತೆ. ನೀವೇನಾದರೂ ಹೆಣ್ಮಕ್ಳಾಗಿದ್ದರೆ ಬೇಗ ಬಂದು ಜಾಯ್ನ್ ಆಗಿ. ಯಾಕೆ ಅಂದರೆ 20 ಸ್ಲಾಟ್ಸ್ ಇರೋದು, 20 ಸೀಟ್ಸ್ ನಿಮಗೆ ಫ್ರೀಯಾಗಿ ಅಡ್ಮಿಷನ್ ಸಿಗುತ್ತೆ. ನೀವು ಎಷ್ಟೇ ಪರ್ಸೆಂಟೇಜ್ ತೊಗೊಂಡಿರಿ, ಏನೇ ತೊಗೊಂಡಿರಿ, ಆರ್ಟ್ಸಿಗೆ ನೀವು ಜಾಯ್ನ್ ಆಗ್ತೀರಾ ಅಂದರೆ ಮೊದಲು ಬರುವಂತಹ 20 ವಿದ್ಯಾರ್ಥಿನಿಯರಿಗೆ ನಿಮಗೆ ಉಚಿತವಾಗಿ ಪ್ರವೇಶ ಕೂಡ ಸಿಗ್ತಾಯಿದೆ. ಅದಾದಮೇಲೆ ನಿಮಗೆ ಕಾಲೇಜ್ ಅಂದರೆ ಅಕಾಡೆಮಿಕ್ ಇಯರ್ ಎಂಡಿಂಗಲ್ಲಿ ನಿಮಗೆ ಕಾಲೇಜ್ ಕಡೆಯಿಂದ ಪ್ರವಾಸ ಕೂಡ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಎಂಜಾಯ್ಮೆಂಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮಗೆ ಪ್ರವಾಸಕ್ಕೆ ಕೂಡ ತುಂಬ ಕಡಿಮೆ ದರದಲ್ಲಿ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಇದಾದಮೇಲೆ ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು. ನಮಸ್ಕಾರ ದೇವರು ಯಾರು ಅಂತ ನೆನಪಾಯ್ತಾ? ಅದೇ ಡಾಕ್ಟರ್ ಬ್ರೋ. ಆ್ಯಂಡ್ ಡಾಕ್ಟರ್ ಬ್ರೋ ಕೂಡ ಇದೇ ಕಾಲೇಜಿನ ವಿದ್ಯಾರ್ಥಿ. ಆ್ಯಂಡ್ ಅವ್ರು ಎಷ್ಟು ಅಚೀವ್ ಮಾಡಿದ್ದಾರೆ ಅಂತ ನಾನು ಏನು ಹೇಳೋ ಆಗಿಲ್ಲ. ಆಲ್ಮೋಸ್ಟ್ ಎಲ್ರಿಗೂ ಡಾಕ್ಟರ್ ಬ್ರೋ ಬಗ್ಗೆ ಗೊತ್ತೇ ಇರುತ್ತೆ. ಅವರು ಕೂಡ ನಮ್ಮ ಕಾಲೇಜಲ್ಲೇ ಓದಿದಂತಹ ವಿದ್ಯಾರ್ಥಿ. ಸೊ ಇದಿಷ್ಟು ನಮ್ಮ ಕಾಲೇಜ್ ಬಗ್ಗೆ ನಾನು ಹೇಳೋದಕ್ಕೆ ಅಂತ ಇಷ್ಟಪಡ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಏನು ಯೋಚನೆ ಮಾಡ್ತಾಯಿದ್ದೀರಾ? ಇಷ್ಟೆಲ್ಲ ಫೆಸಿಲಿಟಿ ಕೊಡ್ತಾ ಇರೋ ಕಾಲೇಜಿಗೆ ಬಂದು ಅಡ್ಮಿಷನ್ ಆಗೋದಕ್ಕೆ ಇನ್ನೂ ಯಾಕೆ ಯೋಚನೆ? ಬೇಗ ಬೇಗ ಬಂದು ಅಡ್ಮಿಷನ್ ಆಗಿ ನೀವು ಕೂಡ ಉಚಿತ ಪ್ರವೇಶನ ಪಡೀರಿ ಅಂತ ಹೇಳ್ತಾ, ನಿಮ್ಮ ಮಕ್ಕಳನ್ನ ಏನಾದರೂ ಸೇರಿಸ್ಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಬೇಗ ಬಂದು ನಮ್ಮ ಕಾಲೇಜಿಗೆ ವಿಸಿಟ್ ಮಾಡಿ. ನಡೆದಾಡುವ ದೇವರು ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಗಳ ಅಡಿಯಲ್ಲಿ ನಡೆಯುತ್ತಿರುವಂತಹ ಶ್ರೀ ಸಿದ್ಧಗಂಗಾ ಸಂಸ್ಥೆಯ ಶ್ರೀ ಬಸವೇಶ್ವರ ಪದವಿ ಪೂರ್ವ ಕಾಲೇಜಿನ ಬಗ್ಗೆ ನಾನು ಮಾಡಿರೋಂತಹ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಆ್ಯಂಡ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಆದಮೇಲೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅದೇ ನಂತರ ನೆಲಮಂಗಲದಲ್ಲಿ ತಾಲೂಕಿನಾದ್ಯಂತ ಇಲ್ಲಿ BSET NCC ಕೂಡ ಇರೋದು ಈ ಕಾಲೇಜಿನಲ್ಲಿ ಮಾತ್ರ, ಮತ್ತೆ ಇನ್ಯಾವ ಕಾಲೇಜಲ್ಲೂ ಇಲ್ಲ. ನನ್ನ ಹೆಸರು ಮಮತಾ ಅಂತ. ನಾನು ಹೋದ ವರ್ಷ ಬಸವೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲೇ ಓದಿದ್ದು. ಇದು ಬಂದ್ಬಿಟ್ಟು ಗಣೇಶನಗಿರಿ ಸೊನ್ನೆಗುಪ್ಪ ರೋಡಲ್ಲಿ ಗಣೇಶನಗಿರಿ ಹತ್ರ ಇದೆ. ನಮ್ಮ ಕಾಲೇಜಲ್ಲಿ ಲೈಬ್ರರಿ ಎಲ್ಲ ಇದೆ. ಟೀಚಿಂಗ್ ಫೆಸಿಲಿಟೀಸೂ ಚೆನ್ನಾಗಿದೆ. ಟೀಚರ್ಸ್ ಕೂಡ ಫ್ರೆಂಡ್ಲಿ ಆಗಿರ್ತಾರೆ. ನಮಗೇನೇ ಗೊತ್ತಿಲ್ಲ ಅಂದರೂ ಹೇಳ್ಕೊಡ್ತಾರೆ. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ
ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ ನಮ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈಲಿ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ.